ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಈ ಅಧ್ಯಾಯದ 14ನೇ ಪ್ರಶ್ನೆಯನ್ನ ಗಮನಿಸಿ. ಕೆಳಗಿನವುಗಳಲ್ಲಿ ಪೈಥಾಗೋರಸ್ ತ್ರಿವಳಿಗಳು ಆಯ್ಕೆ ಎ 1, 2, 3, ಆಯ್ಕೆ ಬಿ 2, 3, 4, ಆಯ್ಕೆ ಸಿ 3, 4, 5, ಆಯ್ಕೆ ಡಿ 4, 5, 6. ಸೊ ಇಲ್ಲಿ ಪೈಥಾಗೋರಸ್ನ ತ್ರಿವಳಿಗಳು ಆಗಿರ್ಬೇಕು ಅಂದ್ರೆ ಆ ಮೂರು ಸಂಖ್ಯೆಗಳು ತ್ರಿವಳಿಗಳಾಗಿರ್ಬೇಕು ಅಂದ್ರೆ ಸೊ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಸ್ಯಾಟಿಸ್ಫೈ ಆಗ್ತಾ ಇರ್ಬೇಕು. ಸೊ ಇಲ್ಲಿ ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳುತ್ತೆ, ಒಂದು ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ಇಲ್ಲಿ ವಿಕರ್ಣ ಏನ್ ಹೇಳಿ ಅತ್ಯಂತ ಉದ್ದವಾದ ಬಾಹು ಆಗಿರತ್ತೆ. ಸೊ ಹಾಗಾದ್ರೆ ಇಲ್ಲಿ ಇದನ್ನ ಅಪ್ಲೈ ಮಾಡಿದ್ರೆ ಸೊ ಆಯ್ಕೆ ಎ ಅನ್ನ ಗಮನಿಸಿ. ಓಕೆ, ಸೊ ಇಲ್ಲಿ 1, 2, 3. ಸೊ ಇಲ್ಲಿ ವಿಕರ್ಣ 3, ಉಳಿದೆರಡು ಬಾಹುಗಳು 1, 2. ಸೊ ಇಲ್ಲಿ ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗುತ್ತೆ. ಸೊ 3, 9. ಸೊ ಇದು 1 + 4. ಸೊ ಇದು ಎಷ್ಟು ಬರ್ತಾ ಇದೆ, 9. ರೈಟ್ ಸೈಡ್ಗೆ 5 ಬರುತ್ತೆ. ಸೊ ನಾಟ್ ಈಕ್ವಲ್ ಆಗಿರುತ್ತೆ, ಸಮ ಆಗಿರೋದಿಲ್ಲ. ಹಾಗಾದ್ರೆ ಇದು ಪೈಥಾಗೋರಸ್ನ ತ್ರಿವಳಿ ಆಗೋದಿಲ್ಲ. ಸೊ ಅದೇ ಬಿ ಆಯ್ಕೆಯನ್ನ ಚೆಕ್ ಮಾಡಿದ್ರೆ ಸೊ ಇಲ್ಲಿ ಅತ್ಯಂತ ದೊಡ್ಡ ಬಾಹು ಏನ್ ಹೇಳಿ ವಿಕರ್ಣ ಆಗಿರುತ್ತೆ. ಸೊ ಹಾಗಾದ್ರೆ 4 × 2 ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ 4, 4 16. ಇಲ್ಲಿ 2, 2 4 + 3, 3 9. ಸೊ 9 + 4 ಎಷ್ಟು ಬರುತ್ತೆ, 13 ಆಗತ್ತೆ ಅಲ್ವಾ. ಸೊ ಇದು ಕೂಡ ಸಮ ಆಗಿರೋದಿಲ್ಲ, ಇದು ಪೈಥಾಗೋರಸ್ ತ್ರಿವಳಿ ಆಗೋದಿಲ್ಲ. ಸೊ ಆಯ್ಕೆ ಸಿ ಅನ್ನ ಗಮನಿಸಿದ್ರೆ ಸೊ 5 ರ ಘಾತ 2 = 3 ರ ಘಾತ 2 + 4 ರ ಘಾತ 2. 5, 5 25. ಸೊ ಇಲ್ಲಿ 3, 3 9 + 4, 4 16. ಸೊ 25 = 25 ಬಂದಿದೆ ಅಲ್ವಾ. ಸೊ ಅದರಿಂದ ಇಲ್ಲಿ 3, 4, 5. ಸೊ ಇದು ಪೈಥಾಗೋರಸ್ನ ತ್ರಿವಳಿ ಆಗಿದೆ. ಸೊ ಆಯ್ಕೆ ಡಿ ಅನ್ನು ಕೂಡ ಚೆಕ್ ಮಾಡಿ. ಸೊ ಇಲ್ಲಿ 4 ರ ಘಾತ 2 + 5 ರ ಘಾತ 2 = 6 ರ ಘಾತ 2. 4, 4 16. 5, 5 25 = 36. ಸೊ ಇದು ಎರಡನ್ನು ಕೂಡಿದಾಗ 41 ಬರುತ್ತೆ. ಸೊ ಇದು 36ಕ್ಕೆ ಸಮನಾಗೋದಿಲ್ಲ. ಸೊ ಹಾಗಾಗಿ ಇದು ಕೂಡ ಪೈಥಾಗೋರಸ್ನ ತ್ರಿವಳಿ ಆಗೋದಿಲ್ಲ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಪೈಥಾಗೋರಸ್ನ ತ್ರಿವಳಿ ಅಲ್ವಾ. ಸೊ ಇಲ್ಲಿ ಪೈಥಾಗೋರಸ್ನ ತ್ರಿವಳಿ ಯಾವ್ದಾಯ್ತು ಹೇಳಿ, 3, 4, 5. ಸಿ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.